ಅವರೆಲ್ಲ ಬೆಳಗಿನ ಜಾವ ಗಡದ್ದಾಗಿ ನಿದ್ರೆಗೆ ಜಾರಿದ್ರು. ನಿದ್ರೆಯಲ್ಲಿದ್ದವರ ಮನೆ ಬಾಗಿಲು ಬಡಿದು ಲೋಕಾಯುಕ್ತ ಶಾಕ್ ಕೊಟ್ಟಿತ್ತು. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ ಲೋಕಾಯುಕ್ತ ಚುಮ್ಮು ಚುಮ್ಮು ಚಳಿಯಲ್ಲೂ ಕೋಟಿ ಕುಳಗಳ ಬೆವರಿಳಿಸಿದೆ. ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ಹಲವರ ಬಳಿ ದುಡ್ಡು ಪೀಕಿದ್ದ ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಬಂಧನವಾಗಿತ್ತು. ಲಕ್ಷಾಂತರ ಹಣ ವಸೂಲಿ ಕೇಸ್ನಲ್ಲಿ ಹಲವು ಹಿರಿಯ ಲೋಕಾಯುಕ್ತ ಅಧಿಕಾರಿಗಳು ಇನ್ವಾಲ್ವ್ ಆಗಿರೋ ಮಾಹಿತಿಯೂ ಸಿಕ್ಕಿದೆ. ಈ ಬಗ್ಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಡೆವಲಪ್ಮೆಂಟ್ಗಳ ನಡುವೆ ಇಂದು ಬೆಳಗ್ಗೆ ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳ 8 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ರೇಡ್ ನಡೆಸಲಾಗಿದೆ. ಬೆಂಗಳೂರಿನ ಗೋವಿಂದರಾಜನಗರ ವ್ಯಾಪ್ತಿಯ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದ ಪ್ರಕಾಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಪ್ರಕಾಶ್ಗೆ ಸೇರಿದ ಆರ್ಆರ್ ನಗರ ಮನೆ, ಗೋವಿಂದರಾಜನಗರ, ನಾಗರಬಾವಿ, ಯಲಹಂಕ ಸೇರಿದಂತೆ 5 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಪ್ರಕಾಶ್ ಮೇಲೆ ಹಲವು ದೂರುಗಳು ಬಂದಿದ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ಲಾನ್ ಮಾಡಿ ಇಂದು ದಾಳಿ ನಡೆಸಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ಐಷಾರಾಮಿ ವಸ್ತುಗಳು, ಆಸ್ತಿ ಪತ್ರಗಳು ಸಿಕ್ಕಿವೆ ಎನ್ನಲಾಗಿದ್ದು ಪರಿಶೀಲನೆ ಮುಂದುವರೆದಿದೆ. ಇನ್ನು ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಅಧಿಕಾರಿಗಳ ಮೇಲೆ ಲೋಕ ದಾಳಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರಕಾಶ್ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೋವಿಂದರಾಜನಗರ, ಡಾಕ್ಟರ್ ಎಸ್ ಪ್ರದೀಪ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಆರ್ಡಿ ಶಿವಮೊಗ್ಗ, ಲತಾಮಣಿ ಟೌನ್ ಮುನ್ಸಿಪಾಲಿಟಿ ಅಕೌಂಟ್ ಆಫೀಸರ್ ಚಿಕ್ಕಮಗಳೂರು, ಕೆಜಿ ಅಮರ್ನಾಥ್ ಟೌನ್ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಆನೇಕಲ್, ಧ್ರುವರಾಜ್ ಗದಗ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್, ಅಶೋಕ್ ವಲಸಂದ್ ಮಲಪ್ರಭಾ ಪ್ರಾಜೆಕ್ಟ್ ಇಂಜಿನಿಯರ್ ಧಾರವಾಡ, ಮಲ್ಲಿಕಾರ್ಜುನ್ ಆಲಿಪುರ್ ನಿವೃತ್ತ ಇಂಜಿನಿಯರ್ ಕಲಬುರಗಿ, ರಾಮಚಂದ್ರಪ್ಪ ಪಿಡಿಒ ಕಲಬುರಗಿ. ಈ ದಾಳಿಯಲ್ಲಿ ಅಧಿಕಾರಿಗಳ ಬಳಿ ದೊಡ್ಡ ಮಟ್ಟದಲ್ಲಿ ಆದಾಯ ಮೀರಿದ ಆಸ್ತಿ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಐಷಾರಾಮಿ ಮನೆಗಳು, ಕಾರುಗಳು, ವಿದೇಶಿ ವಾಚ್ಗಳು, ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ಐಷಾರಾಮಿ ಮನೆಗಳನ್ನ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಸದ್ಯ ಪರಿಶೀಲನೆ ಮುಂದುವರೆದಿದ್ದು, ಮುಕ್ತಾಯವಾದ ಬಳಿಕವಷ್ಟೇ ಮತ್ತಷ್ಟು ಮಾಹಿತಿಗಳು ಸಿಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.